ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಎಲ್ಲ ಏಜೆಂಟ್ ಮತ್ತು ಗ್ರಾಹಕರಿಗೆ ನಮ್ಮ ಟಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆಯ ಪದಾಧಿಕಾರಿಗಳೇ ನನ್ನ ನಮಸ್ಕಾರಗಳು. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ, ಹಾಗಿದ್ರು ಅದೇ ರೀತಿ PDF ಹಾಕಿದ್ದೆ. ಒಂದು ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ, ಆಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ರೀಜನಲ್ ಆಫೀಸರ್ ವಲಯಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲು, ರಾಜ್ಯಪಾಲರಿಗೆ ಎಲ್ಲರಿಗೆ ಪತ್ರ ಬರೆಯಲು ನಿಮಗೆ ವಿನಂತಿ ಮಾಡಿಕೊಂಡಿದ್ದೆ. ಆದರೆ ಕೆಲವೊಬ್ಬರೆಲ್ಲ ತೊಗೊಂಡಿದ್ದೀರಾ, ಪ್ರಿಂಟ್ ಹಾಕಿದ್ದೀರಾ, ಹಾಕ್ತಾ ಇದ್ದೀರಾ. ನಾಳೆಯಿಂದ ಸ್ಟಾರ್ಟ್ ಮಾಡಿ, 9ನೇ ತಾರೀಕಿಂದ ಅಂತ ಹೇಳಿದ್ದೀನಿ. ನಾನು ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರು ತೊಂದರೆ ಇಲ್ಲ. ಆದರೆ ಒಂದೇನು, ಎಲ್ಲ ಏಜೆಂಟ್ರು ಕೆಲವೊಬ್ಬರು ಭಾಳ ಫೋನ್ ಮಾಡಿ ಕೇಳೋದು, ಮೆಸೇಜ್ ಮಾಡೋದು ಮಾಡ್ತಾ ಇದ್ದೀರಾ ಗೊತ್ತಿಲ್ಲದವ್ರಂಗೆ. ನಾನು ಮತ್ತು ನೀವು ಕನ್ನಡ ಪ್ರಿಂಟ್ ಕಡೆ ಜಾಸ್ತಿ ಲಕ್ಷ್ಯ ಕೊಟ್ಟಿದ್ದೀರಾ. ಬರೀ ಕರ್ನಾಟಕದಲ್ಲಿ CM ಅವರಿಗೆ, ರಾಜ್ಯಪಾಲರಿಗೆ ಅಷ್ಟೇ ಕಳಿಸೋದಂತ ನೀವು ತಿಳ್ಕೊಂಡಿದ್ದೀರಾ. ಇಲ್ಲ, ಪ್ರಧಾನಮಂತ್ರಿಯವರಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ, ರಾಷ್ಟ್ರಪತಿಯವರಿಗೆ, ರಾಹುಲ್ ಗಾಂಧಿ ಅವರಿಗೆ ಇವರಿಗೂ ಕಳಿಸೋದು ಭಾಳ ಮಹತ್ವ ಇದೆ. ಅದರ ಹಿಂದಿ ಪೇಜ್ ಇದೆ, ಹಿಂದಿ ಪೇಜ್ ಕೊಟ್ಟಿದ್ದೀನಿ. ನೀವು ಅಡ್ರೆಸ್ ಹುಡುಕ್ತಾ ಇದ್ದಾರೆ, ಅಡ್ರೆಸ್ ಹುಡುಕುವಂಥ ಅವಶ್ಯಕತೆ ಇಲ್ಲ. ಅಡ್ರೆಸ್ ನಾನು ಹಾಕಿದ್ದೀನಿ ಅದರಲ್ಲಿ ಸ್ಪಷ್ಟ. ಹಿಂದಿ ಪೇಪರ್ ಫಸ್ಟ್ ತೆಗೆದು ನೋಡಿರಿ. ಮಹಾಮಹಿಮ್ ರಾಷ್ಟ್ರಪತಿ ಮಹೋದಯ ಅಂತದೆ. ಅಲ್ಲಿ ಕೆಳಗಡೆ ಭಾರತ ಗಣರಾಜ್ಯ ರಾಷ್ಟ್ರಪತಿ ಭವನ, ನೈ ದಿಲ್ಲಿ, ಅದ್ರ ಮುಂದೆ ಪಿನ್ ಕೋಡ್ನೂ ಇದೆ. ಅಲ್ಲೇ ಅಡ್ರೆಸ್ ಕೂಡ ಕೊಟ್ಬಿಟ್ಟಿದ್ದೀನಿ ನಾನು. ನೀವು ಯಾರಿಗೆ ಹಾಕಬೇಕೋ ಅವ್ರದ್ದು ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಮುಂದೆ ಅದು ಒಂದಿದ್ದಲ್ಲಿ ನೀವು ರಾಷ್ಟ್ರಪತಿಗೆ ಹಾಕಬೇಕಾದ್ರೆ ಒಂದಿದ್ದಲ್ಲಿ ರೈಟ್ ಹಾಕಿ ಅದನ್ನು ಕವರ್ ಮಾಡಿಬಿಡಿ, ಡೇಟ್ ಹಾಕ್ಕೊಂಡು ಕವರ್ ಮಾಡಿ ಪೋಸ್ಟ್ ಮಾಡಿಬಿಡಿ. ಅಡ್ರೆಸ್ ಅದರಲ್ಲಿ ಬರೆದಿದ್ದೀನಿ ಎಲ್ಲರದು. ಆಮೇಲೆ ಪ್ರಧಾನಮಂತ್ರಿಗಳದು, ಮಾನ್ಯ ಪ್ರಧಾನಮಂತ್ರಿಗಳು ಮಹೋದಯ ಅಂತಿದೆ. ಭಾರತ ಸರ್ಕಾರ, ಸೌತ್ ಬ್ಲಾಕ್, ಕೇಂದ್ರೀಯ ಸಚಿವಾಲಯ, ನೈ ದಿಲ್ಲಿ, 110011. ಅದು ಕೂಡ ಅಡ್ರೆಸ್ ಹಾಕಿದೆ. ನೀವು ಅಡ್ರೆಸ್ ಹುಡುಕುವಂಥ ಅವಶ್ಯಕತೆ ಇಲ್ಲ, ನಾನೆಲ್ಲ ರೆಡಿ ಮಾಡಿ ಕಳಿಸಿದ್ದೀನಿ ನಿಮಗೆ. ಆಮೇಲೆ ಮೂರನೇದು, ಮಾನ್ಯ ನೇತಾ ಪ್ರತಿಪಕ್ಷ ಲೋಕಸಭಾ, ನೈ ದಿಲ್ಲಿ, 110011. ಇದು ಕೂಡ ಹಂಗೆ. ಯಾಕಂತಂದರೆ ನೀವು 3 ಮಂದಿಗೆ ಡೆಲ್ಲಿಗೆ ಏನು ಕಳಿಸ್ತೀರಾ, ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಳಿಸ್ಬೇಕಾದ್ರೆ ಅದಕ್ಕೆ ನಾನು ಅಡ್ರೆಸ್ ಸಹಿತ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ. ದಯವಿಟ್ಟು ಅಡ್ರೆಸ್ನ ತೊಗೊಂಡು ಅದನ್ನೇ ಬರೆದು ಕೊಟ್ಟರೆ ಸಾಕು. ನೀವು ಯಾರು ಎಲ್ಲಿ ನೆಟ್ಟಲ್ಲಿ ಹುಡ್ಕೋದಾಗಲಿ, ಬೇರೆಯವ್ರಿಗೆ ಕೇಳೋದು, ಮೆಸೇಜ್ ಹಾಕೋದು, ಇದೆಲ್ಲ ಬೇಡ. ನೋಡಿ, ಅರ್ಥ ಮಾಡ್ಕೊಳ್ರಿ. ಏನು ಕಾಣ್ತಾ ಇಲ್ಲ. ಇಲ್ಲಿ ನಾನು ಅಡ್ರೆಸ್ ಕ್ಲಿಯರಾಗಿ ಬರೆದಿದ್ದೀನಿ. ಅದನ್ನು ನೋಡಿಕೊಂಡು ದೆಹಲಿಗೆ ಲೆಟರ್ಗಳು ಹಾಕಿ. ಆಮೇಲೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಕಬೇಕಾದ್ರೆ ಅಲ್ಲಿ ಕೂಡ ಅಡ್ರೆಸ್ ಹಾಕಿದ್ದೀನಿ. ಮೊದಲನೇದಾಗಿ ಗೌರವಾನ್ವಿತ ರಾಜ್ಯಪಾಲರು, ರಾಜಭವನ, ಬೆಂಗಳೂರು, ಕರ್ನಾಟಕ, 560001. ಇದೇ ಅಡ್ರೆಸ್ ಅದರದ್ದು. ಈ ಅಡ್ರೆಸ್ನ ಫಿಲಪ್ ಮಾಡಿದ್ರೆ ಪೋಸ್ಟ್ ಅವ್ರಿಗೆ ಹೋಗಿಬಿಡುತ್ತೆ. ಆಮೇಲೆ ಎರಡನೇದು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು, ಪಿನ್ ಕೋಡು. ಇನ್ನೇನು ಬೇಕಾಗಿದೆ? ಆಮೇಲೆ ಇನ್ನೊಂದಿದೆ, ಮಾನ್ಯ ವಲಯ ಅಧಿಕಾರಿಗಳು, ಬೆಳಗಾವಿ, ಕರ್ನಾಟಕ. ಇದು ಬೆಳಗಾವಿ ಅಂದರೆ ಬೆಳಗಾವಿ ಬರ್ತದೆ, ಗುಲ್ಬರ್ಗ ಅಂದರೆ ಗುಲ್ಬರ್ಗ ಬರ್ತದೆ, ಮೈಸೂರು ಅಂದರೆ ಮೈಸೂರು ಬರ್ತದೆ, ಬೆಂಗಳೂರು ಅಂದರೆ ಬೆಂಗಳೂರು ಬರ್ತದೆ. ಮಾನ್ಯ ವಲಯ ಅಧಿಕಾರಿಗಳು ಬೆಳಗಾವಿ, ಕರ್ನಾಟಕ, ಅಥವಾ ಗುಲ್ಬರ್ಗ, ಕರ್ನಾಟಕ, ಅಥವಾ ಅದು ಮೈಸೂರು, ಕರ್ನಾಟಕ, ಬೆಂಗಳೂರು, ಕರ್ನಾಟಕ. ಸೊ ಇನ್ನೂ ಸ್ವಲ್ಪ ಏನಾದರೂ ನಿಮ್ಗೆ ಬರೀಬೇಕಾಯ್ತು ಅಂದರೆ ಅಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಅಂತ ಬರೆದ್ರೆ ಆಗೋಗುತ್ತೆ. ಕರ್ನಾಟಕ ಮುಂದೆ ಏನು ನಿಮ್ಗೆ ಬರೀಬೇಕು, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಆಫೀಸ್ ಅಂತಂದರೆ ಆಗುತ್ತೆ. ಜಿಲ್ಲಾಧಿಕಾರಿಗಳ ಮೇಲೆ ಒಬ್ಬರು ಆಫೀಸರ್ ಇರ್ತಾರೆ. ಅದರಲ್ಲಿ ಕೂಡ ಏನು ಬರೆದಿದ್ದೀನಿ, ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಬೆಳಗಾವಿ ಅಂತ ಏನು ಹಾಕಿದ್ದೀನಲ್ಲ, ಅದ್ರ ಕೆಳಗೆ ಬೆಳಗಾವಿ ಅಂಡರ್ದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ಅದು ಕೂಡ ನಾನು ತೆಳಗೆ ಮೆನ್ಷನ್ ಮಾಡಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು. ಬೆಳಗಾವಿ ಅಂಡರ್ದಲ್ಲಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಥರ ಇದ್ದಾವೆ. ಮೈಸೂರು ಅಂಡರ್ದಲ್ಲೂ ಅಷ್ಟೇ, ದಕ್ಷಿಣ ಕನ್ನಡ, ಮಂಡ್ಯ, ಚಿಕ್ಕಮಗಳೂರು, ಏನೇನಿದ್ದಾವೆ, ಉಡುಪಿ, ಅವೆಲ್ಲ ಅದರಲ್ಲಿ ಬರ್ತವೆ. ಅದು ಪೂರಾ ಪೇಪರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಯಾವುದು ಕಷ್ಟ ಆಗ್ಬಾರ್ದು ಅಂತ ನಾನು ಟೋಟಲಾಗಿ ಅದರಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಂಡು ಪೋಸ್ಟ್ ಮಾಡಿ. ಆಮೇಲೆ ಯಾವ ಜಿಲ್ಲೆ ಇರುತ್ತಲ್ಲ ಅಲ್ಲಿ ಜಿಲ್ಲೆ ಡ್ಯಾಶ್ ಬಿಟ್ಟಿದ್ದೀನಿ, ಆ ಡ್ಯಾಶ್ ಫಿಲಪ್ ಮಾಡಿರಿ. ಕೆಳಗಡೆ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಫೋನ್ ನಂಬರು ಇದನ್ನು ಹಾಕಿ ಫಿಲಪ್ ಮಾಡಿರಿ. ದಯವಿಟ್ಟು ಪೋಸ್ಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ
ಅದು ಇದು ಹುಡುಕಿಕೊಂಡು ಏನೋ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ತಪ್ಪು ಮಾಡಬಾರ್ದು ಅಂತ ನಾನು ಪೂರ್ತಿ ನಾನು ಪೇಪರ್ದಲ್ಲಿ ಎಲ್ಲ ರೆಡಿ ಮಾಡಿ ಕಳಿಸಿದ್ದೀನಿ. PDF ಅಲ್ಲಿ ಎಲ್ಲ ವಿಷಯ ಇದೆ. ನೀವು ತುಂಬಬೇಕಾಗಿದ್ದು ಒಂದು ಡೇಟು, ನಿಮ್ಮ ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಅಷ್ಟೇ ತುಂಬಬೇಕಾಗಿದೆ. ದಯವಿಟ್ಟು ಈ 16ನೇ ತಾರೀಕಿನ ಒಳಗಡೆ 10,000 ಅಪ್ಲಿಕೇಶನ್ ಹೋಗುವಂಥದ್ದು ಒಂದು ಪ್ಲ್ಯಾನ್ ಹಾಕಿ. ನೀವು ಒಬ್ಬರು ಏನು ಹಾಕ್ತಿದ್ರಿ, ಒಬ್ಬರು ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ 3 ಹಿಂದಿ ಪೇಪರು, ಆಮೇಲೆ ಕನ್ನಡದಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ವಲಯಾಧಿಕಾರಿಗಳು, ಆಮೇಲೆ ಜಿಲ್ಲಾಧಿಕಾರಿಗಳು. ವಲಯಾಧಿಕಾರಿಗಳಿಗೆ ಯಾಕೆ ಆಗೋದು ಅಂದರೆ ಕೆಲವೊಂದು ಸಲ ಜಿಲ್ಲಾಧಿಕಾರಿಗಳಿಗೆ ಹಾಕಿ ಜಿಲ್ಲಾಧಿಕಾರಿಗಳು ಪೇಪರ್ ಸೈಡ್ ಇಟ್ಟರು ಸಹಿತ ವಲಯಾಧಿಕಾರಿಗೆ ಮುಟ್ಟಿದ್ರೆ ಅಲ್ಲಿ ಅವರಿಗೆ ಎಚ್ಚರ ಆಗುತ್ತೆ ಅಂತ ತಿಳ್ಕೊಂಡು ಅಲ್ಲಿನೂ ಹಾಕ್ತಾಯಿದ್ವಿ. ಸೊ ಇಲ್ಲಿ 4 1 3 7 ಕಡೆ ಹಾಕೋದಿದೆ. ನೀವು ಜಿಲ್ಲಾಧಿಕಾರಿ ಥ್ರೋ ಹಾಕಿದ್ರೆ ಕಾಪಿ ಟು ರಾಷ್ಟ್ರಪತಿ, ಕಾಪಿ ಟು ಪ್ರಧಾನಮಂತ್ರಿ, ಕಾಪಿ ಟು ಮುಖ್ಯಮಂತ್ರಿ ಈ ಥರ ಹಾಕಿದರೆ ಜಿಲ್ಲಾಧಿಕಾರಿಯಿಂದನೇ ಹೋಗ್ಬೋದು. ಇಲ್ಲ ನೀವು ಡೈರೆಕ್ಟ್ ಪೋಸ್ಟ್ ಮಾಡ್ತೀನಿ ಅಂದರೆ ಭಾಳ ಆದರೆ 100-150 ರೂಪಾಯಿ ಖರ್ಚಾಗುತ್ತೆ. ನೀವು ಪೋಸ್ಟ್ ಮಾಡಿದ್ರೂ ಏನೂ ತೊಂದರೆ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಎಲ್ಲ ದಾಖಲೆಗಳನ್ನ ಏನು ಮನವಿ ಪತ್ರ ಇದೆಲ್ಲ ಇದನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಅದರ ಅಕ್ನಾಲೇಜ್ಮೆಂಟ್ ತೊಗೊಳ್ಳಿ. ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಮಗೆ ಈಗ ಆಧಾರ್ ಇರೋದು ಇದು ಒಂದು, ಇದ್ರ ಮೇಲೆ ಲಾಸ್ಟ್ ಇದು ಚಾನ್ಸ್ ಇದೆ. 16 ತಾರೀಕು ಮುಗಿಸೋಣ. ನಾವು ಜುಲೈ 31ರಂದು ದೆಹಲಿಯಲ್ಲಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಅಲ್ಲಿ ನಮಗೆ ಉತ್ತರ ಸಿಗುತ್ತದೆ. ಇದಕ್ಕೆಲ್ಲರೂ ಸಹಕಾರ ಕೊಡ್ರಿ. ಆದಷ್ಟು ಬೇಗ ಎಲ್ಲ ಪತ್ರಗಳನ್ನ ಮುಟ್ಟಿಸ್ರಿ ಅಂತ ಯಾಕೆಂದು ನಾನು ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಈ ವಿನಂತಿಯಿಂದ ಕೇಳ್ಕೊತೀನಿ, ಎಲ್ಲರೂ ಈ ಕೆಲಸ ಮಾಡ್ಕೊಳ್ಳಿ. ಆಮೇಲೆ ನನ್ನ ಹೆಸರು ಅಪ್ಪಾಸಾಹೇಬ್ ಬುಗ್ಡೆ, ವಿಜಯಪುರ, ತಗಿಪಿಡಿ ಜಾಮಕರ್ತ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ. ನಮಸ್ಕಾರ.